ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಬಂದು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನದ್ದು ನಾನು ಒಟ್ಟಿಗೆ ಇದೊಂದೇ ವ್ಲಾಗಲ್ಲೇ ಇದೆ. ಗುರುವಾರ ಬೆಳಗ್ಗೆ ನಾನು ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು, ಪೂಜೆ ಮುಗಿಸ್ಕೊಂಡು, ಒಂದು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಬ್ಯಾಂಕ್ ಹತ್ರ ಹೋಗಿದ್ದೆ. ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ಹಂಗೆ ಗುರುವಾರ ಸಾಯಿಬಾಬಾ ಟೆಂಪಲ್ ಅಲ್ಲೇ ಹತ್ರ ಇತ್ತು, ಹೋಗಿದ್ದೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು, ಅಲ್ಲಿ ನಮಗೆ ಯಾವಾಗ್ಲೂ ನಾನು ಬೆಳಗ್ಗೆ ಟೈಮಲ್ಲಿ ಹೋಗ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಅಲ್ಲಿ ಮಧ್ಯಾಹ್ನ ಟೈಮ್ ಹೋದರೆ ಪ್ರಸಾದ ಸಿಗುತ್ತೆ ಅಂತ. ನಾವು ಕರೆಕ್ಟಾಗಿ ಏನಿಲ್ಲ ಅಂದರೂ 1:30-2 ಗಂಟೆ ಆಗ್ಬಿಟ್ಟಿತ್ತು. ಆ ಟೈಮ್ಗೆ ಹೋದ್ವಿ. ಒಳ್ಳೆ ಪ್ರಸಾದ ಯಾವಾಗಲೂ ಅಷ್ಟೇ ಅಂತೆ, ಗುರುವಾರ ಯಾವಾಗಲೂ ಇಲ್ಲಿ ಈ ಥರ ಪ್ರಸಾದ ಸಿಗುತ್ತಂತೆ. ನನಗಂತೂ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ದೇವ್ರ ಪ್ರಸಾದ ಅಂದರೆ ನಂಗೆ ಇಷ್ಟ. ಎಲ್ಲೇ ಆಗಲಿ ಒಂದು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತವ್ರೆ ಅಂದರೆ ಮಿಸ್ ಮಾಡ್ದಿರ ತಿನ್ಕೊಂಡು ಬರ್ತೀನಿ ನಾನು. ಮತ್ತು ಅವತ್ತು ಬಂದು ಇದು ನೆಕ್ಸ್ಟ್ ಶುಕ್ರವಾರ ಬಂದು ನಾನು ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನನ್ನ ಹಸ್ಬೆಂಡು ಬಂದು ಟ್ರಿಪ್ ಹೋಗಿದ್ರು, ಅಂದರೆ ಕೆಲಸದ ಮೇಲೆ ಚೆನ್ನೈಗೆ ಹೋಗಿದ್ರು. ಚೆನ್ನೈಗೆ ಹೋಗಿದ್ದಕ್ಕೆ ನಾನು ನನ್ನ ಮಗಳಿಬ್ಬರೇ ಇದ್ದಿದ್ದು. ನಾನು ಅವತ್ತು ಶುಕ್ರವಾರ ನಂದೇನೇನು ಕೆಲಸ ಇದೆ ಮುಗಿಸ್ಕೊಂಡು ಮತ್ತು ಕ್ಲಾಸ್ ಎಲ್ಲ ಮಾಡಿಕೊಂಡು ಆಮೇಲೆ ಸರಿ ಸಂಜೆಗೆ ನನ್ನ ತಂಗಿ ಇಬ್ಬರೇ ಇರಬೇಕಲ್ವ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಮನೆಗೆ ಹೋಗೋಣ ಅಂತ ಬಂದಿದ್ದೀನಿ. ನನ್ನ ತಂಗಿಗೆ ಅವ್ರ ಅಕ್ಕ ಬಂದಿದ್ದಾಳಂತ ಅವಳು ಖುಷಿ ಆಗುತ್ತೆ, ನನ್ನ ಮಗನಿಗೆ ಅವ್ರ ಅಕ್ಕ ಬಂದಿದ್ದಾಳಂತ ಅವನು ಖುಷಿ ಆಗುತ್ತೆ. ಇಬ್ರಿಗೂ ಖುಷಿನೇ. ನಾವಿಬ್ರು ಹೋದ್ರೆ ಅವರಿಬ್ರಿಗೂ ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ನನ್ನ ತಂಗಿ ಮನೆ ಸ್ವಲ್ಪ ನನಗೆ ಹತ್ರ ಇರೋದ್ರಿಂದ ನಾನು ಸ್ವಲ್ಪ ಬೇಜಾರೇ ಆಗಲಿ ಏನೇ ಆಗಲಿ ಅಲ್ಲಿಗೆ ಓಡೋಗ್ತೀನಿ. ಹೆಂಗೆ ಅಂದರೆ ಅಲ್ಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ನನ್ನ ಪಾಪು ಎಲ್ಲ ಇರ್ತಾನಲ್ಲ, ಅದರಿಂದ ನನಗಲ್ಲಿ ಒಂದು ಸ್ವಲ್ಪ ಖುಷಿಯಾಗಿರ್ಬೋದು ಅಂತ ಅಲ್ಲಿಗೆ ಹೋಗ್ತೀನಿ ಅಷ್ಟೇ. ಅಲ್ಲಿ ಅದು ಬಂದು ನನಗೇನು ನನ್ನ ತಂಗಿಯವರ ಅತ್ತೆ ಬೈಕೋತಾರೆ ಅಂತ ಯಾರಾದರೂ ಅಂದ್ಕೊಳ್ಳಂಗಿದ್ರೆ ಇಲ್ಲ, ಅವರು ಎಲ್ಲ ಆ ಥರ ಬೈಕೊಳ್ಳಲ್ಲ. ಯಾಕಂದರೆ ಅವರು ಬಂದು ನಾನು ಹುಟ್ಟಿ ಬೆಳೆದಿರೋ ಊರು ಅದೇ ಊರು, ನಮ್ಮಮ್ಮವ್ರದ್ದು ತವ್ರ ಮನೆ ಅದು. ಅದರಿಂದ ನಾವು ಚಿಕ್ಕ ವಯಸ್ಸಿಂದ ನಾವು ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮಗದು ಯಾರ್ದೋ ಬೇರೆಯವ್ರ ಮನೆ ಅಂತ ಅನ್ಸೋದೇ ಇಲ್ಲ, ನಮ್ಮ ಮನೆ ಅಂತಲೇ ಅನಿಸುತ್ತೆ. ನನಗೆ ನಮ್ಮ ತವ್ರ ಮನೆಗೆ ಹೋದರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ನನಗೆ ಅಲ್ಲಿ ಹೋದ್ರೂ ಆಗುತ್ತೆ. ಅವರು ನಮ್ಮ ಅಮ್ಮ ಥರನೇ ನೋಡ್ಕೊತಾರೆ. ಅವರು ಎದೆ ಹಾಲು ಕುಡಿದು ಬೆಳೆದಿರೋದು ನಾನು. ಅವರು ಆ ಥರ ಫೀಲ್ ಎಲ್ಲ ಮಾಡ್ಕೊಳ್ಳಲ್ಲ, ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನು. ಆದ್ದರಿಂದ ನಾವು ಯಾವ ಥರನೂ ಏನು ಅಂದ್ಕೊಳ್ಳಲ್ಲ. ನಮ್ಮ ಮನೆಗೆ ಹೆಂಗೆ ಹೋಗ್ತಾ ಇರ್ತೀನೋ ಬರ್ತಾ ಇರ್ತೀನೋ ಅದೇ ಥರ ನಾನು ಅಲ್ಲೂ ಹೋಗ್ತೀನಿ ಬರ್ತೀನಿ. ಓಕೆ, ನಮ್ಮ ಪಾಪು ಅಷ್ಟು ತುಂಬ ಚೆನ್ನಾಗಿ ಇದ್ದ. ಅವತ್ತೆಲ್ಲ ಆಟಾಡ್ತಾ ಇದ್ವಿ. ಅವನ ಹತ್ರ ನೋಡಿ ಎಷ್ಟು ಚಪಾತಿ ಕಿತ್ಕೊಂಡು ತಿಂದಾಕ್ತೀವಿ ನಾವು. ಅವನು ಬಂದು ಮೊಬೈಲಲ್ಲಿ ನನಗೆ ತಿನ್ಸೋಕೆ ಹೋಗ್ತಾ ಇದ್ದ. ಎಷ್ಟು ಹೇಳಿದ್ರು ಕೇಳ್ತಾರಲ್ಲ, ಅದಕ್ಕೆ ಏನು ಮಾಡಿದ್ವಿ, ಅದನ್ನು ಕಿತ್ಕೊಂಡು ಆ ಕಡೆ ತಿಂದಾಕಿದ್ವಿ ನಾನು ನನ್ನ ತಂಗಿ ಇಬ್ರು. ಮತ್ತು ನೈಟಿಗೆ ನನ್ನ ತಂಗಿ ಮುದ್ದೆ ಸಾರು ಮತ್ತು ಏನಿದು ಲಾಲಿಪಾಪ್ ಅವಳೇ ಮಾಡಿದ್ಲು. ನಾನು ಹೋಗಿದ್ದೆ ಊರಿಗೆ ಅಂತೇಳ್ಬಿಟ್ಟು ಲಾಲಿಪಾಪ್ ಮಾಡಿದ್ಲು. ನಮ್ಮ ಪಾಪು ನೋಡಿ ಅದನ್ನು ತಿನ್ನೋಕ್ಕಾಗಲ್ಲ, ಆದ್ರೂ ಬಿಲ್ಡಪ್ ಕೊಡ್ತಾನೆ ಅಷ್ಟೇ ಎತ್ಕೊಂಡು. ಸುಮ್ಮನೆ ಆಟಾಡ್ತಾನೆ, ಅವ್ನಿಗೇನೋ ಅದು ಆಟಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತು ನೆಕ್ಸ್ಟು ಮಾರ್ನಿಂಗು 7 ಗಂಟೆಗೆ ನಾನು ನಮ್ಮ ನವೀನ ಎಲ್ಲೋಗ್ತಾ ಇದ್ದೀವಿ ಅಂತಂದರೆ, ಅಲ್ಲಿ ಒಂದು ದೊಡ್ಡಬಳ್ಳಾಪುರ ಹೈವೇದಲ್ಲೇ ಹಾಕಿದ್ದಾರೆ. ಏನಂದರೆ ಬೆಡ್ಶೀಟ್ಸು ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ 1100 ರೂಪೀಸ್ಗೆ 3 ಬೆಡ್ಶೀಟ್ಸು ಮತ್ತು 2000ಗೆ 3 ಬೆಡ್ಶೀಟ್ಸ್ ಅಂತ ಹಾಕಿದ್ರು, ಆಫರ್ಸ್ ಅಂತ. ಅಲ್ಲಿ ತಂದುದು ಹೆಂಗೆ ಅಂದರೆ ಅದು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಫುಲ್ಲು ಎಲ್ಲ ಖಾಲಿಯಾಗಿ ಹೋಗ್ತಿತ್ತು. ನಮ್ಮ ನವೀನ 8 ಗಂಟೆ ಮೇಲೆ ಕೆಲ್ಸಕ್ಕೆ ಹೊರಟೋಗ್ತಾನೆ. ಅದಕ್ಕೆ ನಾನೇನು ಮಾಡಿದೆ, ಬೆಳಗ್ಗೆನೇ ಅವನ ಜೊತೆ ಹೋಗ್ಬಿಟ್ಟು ನಾವು ಒಂದು 3000 ರೂಪಾಯಿಗೆ ತೊಗೊಂಡ್ವಿ ಬೆಡ್ಶೀಟ್ಸು. ನಾನು 4 ಬೆಡ್ಶೀಟ್ ತೊಗೊಂಡೆ. ಮತ್ತು ನಮ್ಮ ಅತ್ತೆ ಮಗಳಿಗೆ ಅವಳಿಗೊಂದು 2 ಬೆಡ್ಶೀಟ್ಸು ಎಲ್ಲ ತೊಗೊಂಡು ಬಂದ್ವಿ ಮನೆಗೆ. ಇವ್ರು ನೋಡಿ ಬೆಳಗ್ಗೆನೇ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ.
ಐಶು ಈ ಕಡೆ ಮುದ್ದೆ ಬಿತ್ತು ಮುದ್ದೆ ಆ ಪಪ್ಪಕ್ಕೆ ಮುದ್ದೆ. ನಮ್ಮ ನವೀನ ಕೆಲ್ಸಕ್ಕೆ ಹೋದ. ಆಮೇಲೆ ನಾನು ಅವತ್ತು ಮೇಕಪ್ ಚಾಲೆಂಜ್ ಮಾಡಿದ್ದೆ. ನನ್ನ ತಂಗಿ ನನ್ನ ಮಗಳಿಗೆ ಹೇಳಿದ್ದೆ ಏನಾದರೂ ತಿಂಡಿ ಕೊಡಿಸ್ತೀನಿ ಅಂತ. ಕೇಳಿದೆ, ಅವಳು ನನಗೆ ಮಸಾಲೆ ಬೇಕು ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಇಬ್ರು, ನನಗದು ಅಷ್ಟೊಂದು ಅಲ್ಲಿ ಶಾಪ್ಸ್ ಎಲ್ಲ ಗೊತ್ತಿಲ್ಲ, ಅದಕ್ಕೆ ಅವ್ರ ಜೊತೆ ಬಂದೆ. ನಾವು ಅಲ್ಲೇ ತಿನ್ಬಿಟ್ಟು ಇವ್ರಿಗೆ ಪಾರ್ಸಲ್ ತಗೊಂಡ್ಬಂದಿದ್ವಿ. ನೋಡಿ ಗಾಯ್ಸ್, ಇದು ಮಚ್ಚಿಕೊಂಡ್ಬಿಟ್ಟವಳೆ. ಮಸಾಲೆ ಪುರಿ ತಗೊಂಬಂದಿದ್ರೆ ಎಲ್ಲರಿಗೂ ಕೊಡೆ, ಒಬ್ಳೆ ತಿನ್ಬೇಡ. ಗೈಸ್ ಇವಾಗ ಟೈಮ್ ಎಷ್ಟು ಗೊತ್ತಾ? ಕರೆಕ್ಟಾಗಿ ಹತ್ತಿರ ಇವಾಗ 1 ಗಂಟೆ ಆಗಿದೆ. 1 ಗಂಟೆಯಲ್ಲಿ ನೋಡಿ ಎಲ್ಲ ಜನ ಹೆಂಗೆ ಓಡಾಡ್ತಾ ಇದ್ದಾರೆ. ಇಲ್ಲಿ ಏನೋ ನಡೀತಾ ಇದೆ, ಏನು ಅಂತ ನಾನು ಡಿಟೇಲಾಗಿ ತೋರಿಸ್ತೀನಿ. ನನ್ನ ಪಾಪು ಮಲ್ಕೊಂಡಿದ್ದ, ಸೊಗಂಡಿಗೆ ಎದ್ದು ಬಿಟ್ಟವನೇ. ಆಡ ಮಗನ ಆಡ ಗೋ ಗೋ ಗಂದು ಮುಚ್ಚೆ ತೊಗೊಂಡಿದ್ದಳು. ಗೈಸ್ ಇದು ಏನು ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ನಾನು ಅದ್ರ ಬಗ್ಗೆ ಕೇಳಿಲ್ಲ ಅವರಿಗೆ. ಇದು ಬಂದು ಮುಸ್ಲಿಮ್ಸ್ ಹಬ್ಬ ಮಾಡ್ತಾರಂತೆ, ಅದು ಹಬ್ಬ. ಇಲ್ಲಿ ಅವರು ವರ್ಷಕ್ಕೊಂದ್ಸತಿ ಈ ಥರ ಹಬ್ಬ ಮಾಡ್ತಾರಲ್ಲಿ. 1 ಗಂಟೆ ಟೈಮಲ್ಲಿ ಬಂದಿದ್ರು. ನಾವು ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಮಲ್ಕೊಂಡು ಈ ಸೌಂಡಿಗೆ ಏನು ಅಂತ ಅಂದ್ಬಿಟ್ಟು ಎದ್ದು ಆಚೆ ಬಂದ್ವಿ. ಇದು ಬಂದು ಅವರು 3 ದಿನ ಈ ಹಬ್ಬ ಮಾಡ್ತಾರಂತೆ. ಅದ್ರ ಏನು ಹಬ್ಬ ಅಂತ ನನಗಷ್ಟು ಕ್ಲಿಯರಾಗಿ ನನಗೆ ಗೊತ್ತಿಲ್ಲ ಗೈಸ್. ಅದು ಚೆನ್ನಾಗಿ ಮಾಡಿದ್ರು, ಅದಕ್ಕೆ ವೀಡಿಯೋಸ್ ಮಾಡಿಕೊಂಡೆ. ಒಂದು ಸ್ವಲ್ಪ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು, ವೀಡಿಯೋಸ್ ಮಾಡಿಕೊಂಡೆ. ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದವರು ಗೈಸ್ ಏನು ಮಾಡಿದ್ರಂದ್ರೆ, ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಜಗಳಗಳು ಒಬ್ರಿಗೊಬ್ರು ಹೊಡ್ಕೊಂಡು, ಅದು ಹೆಂಗೆ ಜಗಳ ಆಯಿತು ಅಂತಲೇ ಗೊತ್ತಿಲ್ಲ. ಹೊಡ್ಕೊಂಡು ಎಷ್ಟು ದೊಡ್ಡ ಜಗಳನೇ ಮಾಡಿಬಿಟ್ರು. ಪೊಲೀಸವ್ರು ಇದ್ದರು ಅಲ್ಲಿ, ಒಟ್ಟಿನಲ್ಲಿ ಅಲ್ಲಲ್ಲಿ ಪೊಲೀಸವ್ರು ಪೊಲೀಸವ್ರು ಬಂದು ಲಾಠಿಯಲ್ಲಿ ಬಿಟ್ಟರು ನೋಡ್ರಿ. ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಚು ಒಂದೊಂದು ಕಡೆ ಓಡೋಗ್ಬಿಟ್ರು. ಆಮೇಲೆ ಅಲ್ಲಿ ನಾವೆಲ್ಲ ನೋಡೋಕೆ ಹೋಗಿದ್ದವ್ರು ನಮ್ಮನ್ನು ವಾಪಸ್ಸು ಎಲ್ಲರೂ ಹೋಗ್ರಿ ಅಂತ ಕಳಿಸ್ಬಿಟ್ರು. ಅಲ್ಲೆಲ್ಲ ನೋಡೋಕ್ಕೇನು ಬಿಟ್ಟಿಲ್ಲ. ಇನ್ನೂ ದೇವಸ್ಥಾನ ಅಲ್ಲಿ ದರ್ಗಾ ಇದೆ ಅಂತೆ, ದರ್ಗಾ ಗಂಟ ಹೋಗ್ತಾರೆ, ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ನಾವು ಅವರು ಕಳಿಸಿದ್ರು, ವಾಪಸ್ ಬಂದ್ಬಿಟ್ವಿ. ಇದು ಬಂದು ನೆಕ್ಸ್ಟು ಮಾರ್ನಿಂಗು ನಮ್ಮಮ್ಮ ದಮ್ ಬಿರಿಯಾನಿ ಮಾಡ್ತೀನಿ ಅಂತ ಅಂದರು. ಸರಿ ಅಂತ ನಾವೆಲ್ಲ ತರಕಾರಿ ಕಟ್ ಮಾಡಿ ಕೊಟ್ವಿ. ಅವರು ದಮ್ ಬಿರಿಯಾನಿ ಮಾಡಿದ್ರು, ಚೆನ್ನಾಗಿತ್ತು. ನನ್ನ ಮಗನಿಗೆ ನಿಂಬೆಹಣ್ಣು ಕೊಟ್ಟಿದ್ವಿ. ಅವನ ಎಕ್ಸ್ಪ್ರೆಷನ್ ನೋಡಿ ಗೈಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದು ಫ್ರೂಟು ತಗೋ ತಿನ್ನು ಅಂದಿದ ತಕ್ಷಣ ಪಾಪ ಅವನಿಗೆ ಗೊತ್ತಿಲ್ಲ, ತಿಂದ್ಬಿಟ್ಟ. ಅದು ಹುಳಿ ಎತ್ಕೊಂಬಿಟ್ಟು ಮುಖನೇ ಒಂಥರ ಮಾಡ್ಕೊಂಡ. ಇದು ನೋಡಿ, ಅವನಿಗೆ ಹಂಗೆ ತಿನ್ಸಕ್ಕೆ ಹೋದ್ರೆ ತಿಂತಾ ಇರಲಿಲ್ಲ. ಈ ಥರ ಮಾಡಿದ್ರೆ ಏನೋ ಖುಷಿ ಗೊತ್ತಿಲ್ಲ ತಿಂತಾ ಇದ್ದ. ಅದು ಬಿಟ್ಟು ಹಂಗೆ ತಿನ್ಸಿದ್ರೆ ತಿಂತಾ ಇರಲಿಲ್ಲ. ಇದು ನೋಡಿ ದಮ್ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಅದು ರೆಸಿಪಿ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಬೇರೆ ಏನೋ ಕೆಲಸ ಮಾಡ್ಕೊತಾ ಇದ್ದೆ, ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿತ್ತು ಗೈಸ್, ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ನಾನು ರಿಟರ್ನ್ ಮನೆಗೆ ಬರಬೇಕಾದ್ರೂ ಬಾಕ್ಸಲ್ಲಿ ಹಾಕ್ಕೊಂಡು ಎತ್ಕೊಂಡು ಬಂದಿದ್ದೆ ನೈಟಿಗೆ. ಅಲ್ಲಿ ತಿಂದು ಆಮೇಲೆ ಬಿಸಿ ಬಿಸಿ ಬಿರಿಯಾನಿ ತಿಂದ್ವಿ. ನಮ್ಮ ಹಸ್ಬೆಂಡು ಚೆನ್ನೈಯಿಂದ ಬಂದಿದ್ದರು, ಅವರು ಆಫೀಸ್ ಹತ್ರನೇ ಇದ್ದರು, ಕಾರಲ್ಲಿ ಬಂದಿದ್ರಲ್ಲ. ಅವ್ರಿಗೆ ಅಲ್ಲಿ ಕೆಲಸ ಇತ್ತು, ಅವತ್ತೂ ಸಂಡೇನೂ ಕೆಲಸ ಇತ್ತು. ಸಂಜೆವರೆಗೂ ಅವರು 4 ಗಂಟೆ ಮೇಲೆ 5 ಗಂಟೆಗೇನೋ ಬಾ ಅಂತ ಹೇಳಿದ್ರಂತೆ. ಅದಕ್ಕೆ ಸುಮ್ಮನೆ ಇವಾಗ ಅಷ್ಟರಲ್ಲಿ ಟೈಮ್ ಪಾಸ್ ಮಾಡಬೇಕಲ್ಲ ಅಂದ್ಬಿಟ್ಟು ಅವರು ಫಿಲಮ್ಗೆ ಹೋಗೋಣ ಬಾ ಅಂತಂದರು. ಅಲ್ಲೇ ದೊಡ್ಡಬಳ್ಳಾಪುರದಲ್ಲಿ ವೈಭವ್ಗೆ ಹೋದ್ರಿ, ಅಲ್ಲಿ ಯಾವುದೋ ಬೇರೆ ಫಿಲಮ್ ಹಾಕಿದ್ರು, ನಮ್ಗೆ ಅದು ಇಷ್ಟ ಆಗಲಿಲ್ಲ ಅಂತೇಳ್ಬಿಟ್ಟು ಸೌಂದರ್ಯ ಮಹಲ್ಗೆ ಬಂದ್ವಿ. ಅಲ್ಲಿ ಬಾಲಕೃಷ್ಣ ಫಿಲಮ್ ಇತ್ತು, ಚೆನ್ನಾಗಿತ್ತು, ನೋಡ್ಕೊಂಡು ಮನೆಗೆ ಬಂದ್ವಿ. ಮಗ್ನೆ ಬಾಯ್, ಮಗ್ನೆ ಇಲ್ಲೋಡಿಲಿ, ಬಾಯ್ ಬಾಯ್. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಟೀ ಕುಡ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಇವ್ರಿಗೆ ಡ್ಯೂಟಿಗೆ ಟೈಮ್ ಆಯಿತು. ಆ ಟೈಮಿಗೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. 2 ದಿನ ಚೆನ್ನಾಗಿತ್ತು ಗೈಸ್. ಅಲ್ಲೇ ನನ್ನ ಮಗನ ಜೊತೆ ಎಂಜಾಯ್ ಮಾಡಿದ್ವಿ. ಅವನು ನಮ್ಮ ಹಿಂದೆ ಬರೋಕ್ಕೆ ರೆಡಿ ಇದ್ದ. ಅಂದರೆ ಬೆಳಗಿಂದ ಸಾಯಂಕಾಲ ಹೆಂಗೋ ಇಟ್ಕೋಬೋದು ಅವನ್ನ. ರಾತ್ರಿಯಲ್ಲಿ ಇನ್ನೂ ಹಾಲು ಕುಡಿತಾನೆ ಅವನು.
ಹತ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಅವ್ರ ಅಮ್ಮ ಬೇಕು ಅಂತ ಸುಧಾರ್ಸೋದು ತುಂಬ ಕಷ್ಟ ಇದೆ ಅವನ್ನ. ಅದರಿಂದ ನಾವು ಅವನ್ನ ಎತ್ಕೊಂಡು ಬಂದಿಲ್ಲ, ನಾವು ಮಾತ್ರ ಬಂದ್ಬಿಟ್ವಿ ರಿಟರ್ನು. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಬಟನ್ ಕ್ಲಿಕ್ ಮಾಡಿ, ಲೈಕು, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.